ಈ ಒಂದು ಜ್ಞಾನಸಾಗರ ವಿದ್ಯಾಪೀಠ ಶಾಲೆಯ ಈ ಒಂದು ವಾರ್ಷಿಕ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ಶಾಲೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಹೇಳಿ ಸರ್ ಅವರು ಮನವಿ ಮಾಡಿದಾಗ, ಈ ಶಾಲೆಯಲ್ಲಿ ನನ್ನ ಮಕ್ಕಳು ಅಂದರೆ ಈ ಶಾಲೆ ಯಾವಾಗ ಪ್ರಾರಂಭ ಆಯಿತು ಇಲ್ಲಿವರೆಗೂ ಕೂಡ ಈಗ ಒಬ್ಬಳು 5th ಮತ್ತು ಇನ್ನೊಬ್ಬಳು 3rd ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ. ಬಹಳ ಅಚ್ಚುಕಟ್ಟಿಂದ ಗಂಗಾಧರ್ ಸರ್ ಅವರು ಶಿಕ್ಷಣವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳು ಶಿಕ್ಷಣ ಕೊಡ್ತವೆ, ಆದರೆ ಶಿಕ್ಷಣ ಮತ್ತು ಸಂಸ್ಕಾರ ಕೊಡುವಂಥ ಶಾಲೆ ಅಂದರೆ ಜ್ಞಾನಸಾಗರ ವಿದ್ಯಾಪೀಠ. ಹಾಗಾಗಿ ಈ ಶಾಲೆಯಲ್ಲಿ ಒಂದು ಮಕ್ಕಳ ಸಂಪೂರ್ಣ ವಿಕಸನ, ಅದು ನಾವು ಅಂತೀವಿ ಸಾಲಿ ಕಲಿಸ್ಬೇಕಂತ ಹೇಳಿ. ಇಲ್ಲಿ ಸಾಲಿ ಕಲಿಸೋದಲ್ಲ, ಸಾಲಿ ಕಲಿಸೋದು ಅಪ್ಲಿಕೇಶನ್. ಅಂದರೆ ನೀವು ಶಾಪಿಂಗ್ ಹೆಂಗೆ ಮಾಡಬೇಕು, ನೀವು ಮತ್ತೊಬ್ಬರ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು, ಆಮೇಲೆ ವೇದಿಕೆ ಮೇಲೆ ಯಾವ ರೀತಿಯಾಗಿ ಮಾತಾಡಬೇಕು, ಎಲ್ಲ ಪ್ರತಿಯೊಂದು ಒಂದು ಜಯಂತಿ ಕೂಡ ಭಾಳ ಅರ್ಥಪೂರ್ಣವಾಗಿ ಇಲ್ಲಿ ಶಾಲೆಯಲ್ಲಿ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಚಟುವಟಿಕೆ, ಅದು ಕರಿಕ್ಯುಲರ್ ಆಗಲಿ ಕೋ ಕರಿಕ್ಯುಲರ್ ಆಗಲಿ, ಪ್ರತಿಯೊಂದು ಕೂಡ ಭಾಳ ಮೀನಿಂಗ್ಫುಲ್ಲಾಗಿ ಶಾಲೆಯನ್ನು ಅರ್ಥಪೂರ್ಣವಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪಾಲಕರ ಪರವಾಗಿ ಧನ್ಯವಾದ ಹೇಳ್ತೇನೆ. ಮತ್ತು ನನ್ನ ಕಡೆಯಿಂದ ಒಂದು ಮನವಿ ಏನಂತಂದರೆ, ಭಾಳಷ್ಟು ಒಂದು ಪಾಲಕರು ಬರ್ತಾರೆ ಪ್ರೀ ಪ್ರೈಮರಿ ಶಾಲೆಯಲ್ಲಿ UKG LKG ಎಲ್ಲ ಅಡ್ಮಿಷನ್ ಮಾಡಿಸಿ ಒಂದು ಬೇಸಿಕ್ ಫೌಂಡೇಶನ್ ಸರ್ ಭಾಳ ಪ್ರಯತ್ನ ಮಾಡಿ ಬೇಸಿಕ್ ಫೌಂಡೇಶನ್ ಹಾಕಿದ್ಮೇಲೆ ಮತ್ತೆ ಒಂದನೇಗೆ ನಾವು ಎಲ್ಲೋ ಬೇರೆ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗ್ತೀವಿ ಅಂತಂತಾರೆ. ಪಾಲಕರಿಗೆ ಮನವಿ ಮಾಡ್ತೀವಿ, ಭಾಳ ಉತ್ತಮವಾದಂಥ ಶಾಲೆ ಇದೆ. ನಮ್ಮ ಮಕ್ಕಳು ನಮಗೇನಂತಂದರೆ, ನಮ್ಮ ಮಕ್ಕಳು ನಮ್ಮ ಜೊತೆಗೆ ರಿಟೈನ್ ಆದಾಗ ನಮ್ಮ ಮಕ್ಕಳು ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿಯನ್ನು ಕೊಡಬೇಕು, ಮಕ್ಕಳಿಗೆ ಒಂದು ಸಮಾಜದಲ್ಲಿ ದೊಡ್ಡ ಆಸ್ತಿಯ ಕೊಡುಗೆಯಾಗಿ ಕೊಡಬೇಕಂತ ಹೇಳಿ ಸರ್ ಅವರ ಒಂದು ಕನಸಿದೆ. ಹಾಗಾಗಿ ತಾವೆಲ್ಲ ಬೆಂಬಲಿಸ್ತೀರಂತ ಹೇಳಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.